ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ವ್ಲಾಗ್ಸ್ ಗೈಸ್. ಎಲ್ಲರೂ ಹೇಗಿದ್ದೀರಾ ಕಾಮೆಂಟ್ ಮಾಡಿ. ಸೊ ತುಂಬ ದಿನ ಆಯಿತು ವಿಡಿಯೋ ಹಾಕೋದೆ, ಆಲ್ಮೋಸ್ಟ್ 7 days ಆಯಿತು. ಸೊ ಸಾರಿ ಅದಕ್ಕೆ, ಯಾಕೆಂದರೆ ಎಕ್ಸಾಮ್ಸ್ ಇದ್ದ ಕಾರಣ ಸ್ವಲ್ಪ ಡಿಲೇ ಆಯಿತು. ಇವತ್ತಿನ ವ್ಲಾಗ್ ನಂಬರ್ 10 ಆಯಿತು. ಈಗ ನಮ್ಮದು ಯೂಟ್ಯೂಬ್ ಜರ್ನಿ ವ್ಲಾಗ್ ನಂಬರ್ 10 ತನಕ ಬಂತು. ಸೊ ಈಗ ವ್ಲಾಗ್ ನಂಬರ್ 10 ಏನಂದರೆ, ಮೊನ್ನೆ ಜಸ್ಟ್ ನೀವು ವಿಡಿಯೋ ನೋಡಿರ್ಬೋದು. ವ್ಲಾಗ್ ನಂಬರ್ ಎಷ್ಟು ಗೊತ್ತಿಲ್ಲ, ಬಿತ್ತನೆ ಮಾಡಿದ್ದು. ಈಗ 1 ತಿಂಗಳಾಗ್ತಾ ಬಂತು ಬಿತ್ತನೆ ಮಾಡಿ. ಸೊ ಎಷ್ಟು ಬೆಳೆದಿದೆ ಇವತ್ತು ಕೂಡ, ಅದಕ್ಕೆ ಹೀಟ್ ಹಾಕ್ಲಿಕ್ಕೆ ಉಂಟು. ಅದೇ ಗೈಸ್. ಮತ್ತು ಇವತ್ತು ಒಂದು ಮನೆಯಲ್ಲಿ ತಿಂಡಿ ಕೂಡ ಮಾಡಿದ್ದೇನೆ, ಅದರ ರೆಸಿಪಿ ಕೂಡ ಹಾಕ್ತೇನೆ ಇದೆ ವ್ಲಾಗಲ್ಲಿ. ಸೊ ಈಗ ನೋಡ್ಕೊಂಬರೋಣ ಗೈಸ್. ನಾವು ಹೀಟ್ ತೊಗೊಂಡೋಗ್ಬೇಕು ಇನ್ನು ಮನೆಯಿಂದ, ನನ್ನ ಅಜ್ಜ ಮತ್ತು ನಾನು. ಅಜ್ಜ ಹೀಟೆಲ್ಲ ಅಲ್ಲಿ ಹಾಕ್ತಾರೆ, ಅವರಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ. ಸೊ ಗೈಸ್ ಈಗ ಬನ್ನಿ ಗೈಸ್, ಹೋಗುವ ಅಲ್ಲಿ ಗದ್ದೆಗೆ ಬನ್ನಿ. ಸೊ ನೀವು ಹೀಟ್ ನೋಡ್ಬೋದು ಗೈಸ್, ಇದಕ್ಕೆ ಸುಪಾಲ ಅಂತ ಹೇಳ್ತಾರೆ. ಅದು ಈ ಉಪ್ಪೆಲ್ಲ ಹಾಕಿ ಅದಕ್ಕೆ ಪೌಡ್ರ್ ಹಾಕೋದು. ಸೊ ಈಗ ನಾನು ತೊಗೊಂಡು ಹೋಗ್ತಿದ್ದೇನೆ. ತುಂಬ ಭಾರ ಇರ್ತದೆ ಅದು, ಅದಿಷ್ಟು ಸ್ವಲ್ಪನೇ ತುಂಬ ಭಾರ ಇದೆ ಅದು. ನೀವು ಬನ್ನಿ ಗೈಸ್ ಹೋಗುವ. ಸೊ ನಾನು ಮತ್ತು ನನ್ನ ರಜೆ ತೊಗೊಂಡು ಹೋಗ್ತಿದ್ದೇವೆ ಗೈಸ್, ಬನ್ನಿ ಹೋಗುವ. ಸೊ ನೋಡ್ಬೋದು, ನಾನು ಮತ್ತು ನನ್ನ ಅಜ್ಜ ತಂದ್ವಿ ಹೀಟ್. ತುಂಬ ಭಾರ ಇರ್ತದೆ, ಬೆನ್ನು ನೋವು ಶುರುವಾಯಿತು ನನಗೆ. ಅದು ತುಂಬ ಕಷ್ಟ ತೊಗೊಂಡು ಬರಲಿಕ್ಕೆ. ನೀವು ನೋಡ್ಬೋದು ಈಗ ಎಷ್ಟು ಚೆಂದಾಗಿ ಬೆಳೆದಿದೆ ಅಂತ. ಒಂದೇ ತಿಂಗಳಲ್ಲಿ ಇಷ್ಟು ಬೆಳೆದಿದೆ. ಸೊ ಎಷ್ಟು ಗ್ರೀನ್ ಆಗಿ ತುಂಬ ಚೆಂದ ಕಾಣ್ತಿದಲ್ಲ. ಸೊ ಈಗ ಹೀಟ್ ಹಾಕಲಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಹೀಟ್ ತೋರಿಸ್ತೇನೆ. ಹೀಟ್ ಈಗ ತಂದಿಟ್ಟದಷ್ಟೇ, ಅದಕ್ಕೆ ಸುಪ್ಪಲ ಅಂತ ಹೇಳ್ತಾರೆ. ಇದೇನು ನನ್ನ ತಂಗಿದ್ದಾಳೆ, ತೋರಿಸ್ತೇನೆ ನಿಮಗೆ. ಹಾಯ್ ಮಾಡ. ಸೊ ಈಗ ಅಜ್ಜ ಹೀಟ್ ಹಾಕ್ತಿದ್ದಾರೆ. ಸುಪ್ಪಲ ಅಂತ ಹೇಳ್ತಾರೆ. ನಾವು ಹೀಟ್ ಅಂತ ಕರೆಯೋದು ನಮ್ಮದು ಭಾಷೆಯಲ್ಲಿ. ಸೊ ಇದೆಲ್ಲ ಆದಮೇಲೆ ಎಂತ ಮಾಡಿದೆ ಅಂತ ತೋರಿಸ್ತೇನೆ ಗೈಸ್, ಬನ್ನಿ. ಅವರು ತೊಗೊಂಡೋದದ್ದು ಹೀಟ್ ಈಗ ಖಾಲಿ ಆಯಿತು. ಅದು ತೊಗೊಂಡು ಬಂದು ಅವರಿಗೆ ಇನ್ನೊಮ್ಮೆ ಕೊಡಲಿಕ್ಕೆ ಹೋಗ್ತಿದ್ದಾನೆ. ಅದು ತುಂಬ ಭಾರ, ನನಗೆ ಮೊದಲೇ ಬೆನ್ನು ನೋವಿತ್ತು ಅದು ತೊಗೊಂಡು ಬಂದು ಅಲ್ಲಿಂದ ಇಲ್ಲಿ ತನಕ. ಸೊ ಅದು ಅವರಿಗೆ ಈಗ ಕೊಡ್ತಿದ್ದಾನೆ, ಅಲ್ಲಿ ಇಟ್ಟದ್ದು. ಅವರು ಒಮ್ಮೆ ತೊಗೊಂಡೋದು ಖಾಲಿ ಆಯಿತು. ಸೊ ನೋಡ್ಬೋದೆಲ್ಲ, ಗಾಳಿ ಎಲ್ಲ ಬರ್ತುಂಟು. ತುಂಬ ಮಳೆ ಬಂದಿದೆ. ನಾವು ಲಾಸ್ಟ್ 1-2 ವೀಕಿಂದ ತುಂಬ ಮಳೆ. ಸೊ ಒಂದೊಂದು ಸೈಡೆಲ್ಲ ಇದು ಹೋಗಿದೆ, ನೀರೆಲ್ಲ ಬಂದು ಹೋಗಿದೆ. ಸೊ ಗೈಸ್ ಈಗ ಅಲ್ಲಿ ಒಂದು ರಿವರ್ ಉಂಟು, ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿಗೆ ಹೆಂಗೆ ಇದು ಬರ್ತದೆ ಅಂತ ತೋರಿಸ್ತೇನೆ ನಿಮಗೆ. ನೀರೆಲ್ಲ ದೊಡ್ಡ ರಿವರ್ ಅದು, ತೋರಿಸ್ತೇನೆ ಗೈಸ್, ಬನ್ನಿ. ಸೊ ಗೈಸ್ ಈಗ ನಾನು ಸೈಡಲ್ಲಿದ್ದೇನೆ. ಯಾವತ್ತು ನಿಮಗೆ ನೋಡಿರ್ಬೋದು, ನಾವು ಸೆಕೆಂಡ್ ವ್ಲಾಗಲ್ಲಿ ತೋರಿಸಿದ್ದೆ ಒಂದು ದೊಡ್ಡದು ರಿವರ್ ಅಂತ. ಸೊ ಅದು ತೋರಿಸ್ತೇನೆ. ಸೊ ಮಳೆ ಬರ್ತುಂಟಲ್ಲ, ಸ್ವಲ್ಪ ಈಗ ಜಾಸ್ತಿ ಆಗಿರ್ಬೋದು, ತೋರಿಸ್ತೇನೆ ನಿಮಗೆ, ನೋಡ್ಬೋದು, ತೋರಿಸ್ತೇನೆ. ಸೊ ನೋಡ್ಬೋದು, ಫುಲ್ ಸೌಂಡ್ ಕೇಳ್ಬೋದು, ನೋಡ್ಬೋದು. ತುಂಬ ದೊಡ್ಡ ರಿವರ್ ಇದು. ಸೊ ನೀವು ಅಪ್ಪರ್ ವ್ಯೂಯಿಂದ ನೋಡ್ಬೋದು ನಮ್ಮದು ಗದ್ದೆ. ಹೀಟ್ ಹಾಕಿ ಆಯಿತು ಗೈಸ್. ಈಗ ನೋಡ್ಬೋದು, ಇದೆಲ್ಲ ಇಟ್ಕೊಂಡು ಹೋಗ್ತಿದ್ದೇವೆ. ಅದು ತಂಗಿ ಕೂಡ ಇಟ್ಕೊಂಡು ಹೋಗ್ತಿದ್ದಾರೆ. ಸೊ ನೀವು ನೋಡ್ಬೋದು, ಹೀಟೆ ಎಲ್ಲ ಹಾಕಿ ಆಯಿತು. ಸೊ ವ್ಲಾಗ್ ಮಾಡಿದೆ ತುಂಬ ದಿನಗಳಾಯಿತು ಗೈಸ್, ಸೊ ಅದಕ್ಕೆ ಸಾರಿ. ಸೊ ಇನ್ನು ಮುಂದೆ 2 ದಿವಸಕ್ಕೊಮ್ಮೆ ಎಲ್ಲ ವ್ಲಾಗ್ ಬರ್ತದೆ. ಸೊ ನೋಡ್ಬೋದು, ಇಲ್ಲಿ ರಿವರ್ಗಳಲ್ಲೆಲ್ಲ ಮೀನೆಲ್ಲ ಉಂಟು. ನಿಮಗೆ ಕಾಣ್ತದಿಲ್ವ ಅಂತ ಗೊತ್ತಿಲ್ಲ, ಬಟ್ ಮೀನುಗಳು ನೋಡ್ಬೋದು ನೀವು. ನೋಡಿ ಮೀನುಗಳು. ನೀವು ನೋಡ್ಬೋದು ಡ್ರ್ಯಾಗನ್ ಫ್ರೂಟ್ಸ್,
ಆಗ ನಾವು ತೋರಿಸಿರುವಾಗ ವ್ಲಾಗ್ ನಂಬರ್ ಸೆಕೆಂಡಲ್ಲಿ ತೋರಿಸಿರುವಾಗ ತುಂಬ ಚಿಕ್ಕ ಇತ್ತಿಗೆ ಎಷ್ಟು ಬೆಳೆದಿದೆ ನೋಡಿ. ಯಾಕೆಂದರೆ ಮಳೆ ಅಲ್ಲ, ಮಳೆ ಗೆರಪ ಬೀಳ್ತದೆ. ಮತ್ತು ನೀರು ಕೂಡ ಬಿಟ್ಟಿದ್ದಾರೆ, ನೀವು ನೋಡ್ಬೋದು ಸ್ಪ್ರಿಂಕ್ಲರಲ್ಲಿ ನೋಡ್ಬೋದು. ಅದು ಮಾತ್ರ ನಮ್ಮದು ಗೊತ್ತಲ್ಲ, ಈ ಮಳೆಗೆ ಯಾಕೆ ಸ್ಪ್ರಿಂಕ್ಲರ್ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನೋಡ್ಬೋದು. ಸೊ ಅದಕ್ಕೂ ನೋಡ್ಬೋದು ನಮ್ಮದು ಗದ್ದೆ ಅಲ್ಲಿ. ಸೊ ನಾವು ಮತ್ತು ನನ್ನ ತಂಗಿ ಮನೆಗೆ ಹೋಗಿದ್ದೆ, ಎಲ್ಲ ಕಾಲು ಕೈಯಲ್ಲೆಲ್ಲ ಕೊಳೆ ಆಗಿದೆ. ಹೋಗಿ ಮನೆಗೆ ಹೋಗಿ ನೋಡ್ಬೋದು ಗೈಸ್, ನನ್ನ ತಂಗಿ ತಗೊಂಡು ಬರ್ತಿಲ್ಲ, ಅದಕ್ಕೆ ಸುಸ್ತಾಯ್ತಂತೆ. ಒಮ್ಮೆ ಬಿದ್ದಿದ್ದಾಳೆ. ನಾನು ಅದು ತೋರಿಸ್ಲಿಕ್ಕಾಗಲಿಲ್ಲ. ನಾನು ಈ ಥರ ವೀಡಿಯೋ ಮಾಡ್ತಿದ್ದೆ, ಆಗ ದಬ್ಬ ಅಂತಲ್ಲಿ ಬಿದ್ದಲು ಗದ್ದಿಗೆ. ತುಂಬ ಸುಸ್ತಾಯಿತು ಗೈಸ್, ಬಂದು ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು. ಈಗ ಮನೆಗೆ ಹೋಗ್ತಿದ್ದೇನೆ. ಸೊ ನಂದು ತಂಗಿ ಕೂಡ ಇದ್ದಾಳೆ, ಶೂಟಿಂಗ್ ಮಾಡಿದ್ದೆಲ್ಲ ಅವಳೇ. ಸೊ ನಾನು ಹೇಳಿದೆ ಅಮ್ಮನಿಗೊಂದು ತಿಂಡಿ ಮಾಡಿ, ತುಂಬ ಸುಸ್ತಾಗ್ತದೆ ಅಂತ. ಅವರು ಬೈದರು ನನಗೆ ಕೆಲಸ ಉಂಟು ಬೇರೆ ಅಂತೇಳಿ. ಅದಕ್ಕೆ ನಾನೇ ಒಂದು ತಿಂಡಿ ಮಾಡಿರ್ತೇನೆ, ಅದರ ರೆಸಿಪಿ ಕೂಡ ಹಾಕ್ತೇನೆ ಗೈಸ್, ತೋರಿಸ್ತೇನೆ ಗೈಸ್, ಬನ್ನಿ ರೆಸಿಪಿ ತೋರಿಸ್ತೇನೆ. ಸೊ ಈಗ ಎಣ್ಣೆ ನೋಡ್ಬೋದು ಕಾಯಲ್ಲಿ ಇಟ್ಟಿದ್ದೇನೆ. ಸೊ ನಾನು ಮಾಡುವ ರೆಸಿಪಿ ಬಂದು ಜಾಕ್ ಫ್ರೂಟ್ ಚಿಪ್ಸ್ ಅಂತ ಹೇಳಿ. ನೀವು ನೋಡ್ಬೋದು, ನೀರು ಹಾಕಿದರೆ ಚಟ್ಟೆ ಅಂತ ಹಾಕ್ತಿದೆ. ಸೊ ಅದು ಬಾಯ್ಲ್ ಆಗಿದೆ ಅಂತೇಳಿ ಎಣ್ಣೆ ಸರಿ ಬಾಯ್ಲ್ ಆಗಬೇಕು ಫಸ್ಟ್. ಸೊ ಸೈಡಲ್ಲಿ ಜಾಕ್ ಫ್ರೂಟ್ ಉಂಟು, ನಿಮ್ಗೆ ತೋರಿಸ್ತೇನೆ ಎಣ್ಣೆಯಲ್ಲಿ. ನೀವು ನೋಡ್ಬೋದು ಇಲ್ಲಿ ಜಾಕ್ ಫ್ರೂಟ್ ಉಂಟು, ಅದು ನಂದು ಅಜ್ಜಿ ಮತ್ತು ಅಮ್ಮ ಕಟ್ ಮಾಡಿ ಕೊಟ್ಟಿತ್ತು ನನಗೆ ಜಾಕ್ ಫ್ರೂಟು. ಸೊ ಅದನ್ನು ಈಗ ಎಣ್ಣೆಗೆ ಬಿಡಬೇಕು. ಅದನ್ನು ನಂದು ತಂಗಿಗೆ ವೀಡಿಯೋ ಮಾಡ್ತಿದ್ದಾಳೆ, ನಾನೀಗ ಅದನ್ನು ಎಣ್ಣೆಗೆ ಬಿಡ್ತೇನೆ ಗೈಸ್, ಬನ್ನಿ ತೋರಿಸ್ತೇನೆ ನಿಮಗೆ. ಸೊ ನೋಡ್ಬೋದು ನಾನೀಗ ಬಿಡ್ತಿದ್ದೇನೆ, ಜಾಕ್ ಫ್ರೂಟ್ ನೋಡ್ಬೋದು ನಂದು ಕೈಯಲ್ಲಿ. ನಾನು ಬಿಡ್ತಿದ್ದೇನೆ ಈಗ ಎಣ್ಣೆಗೆ, ನೋಡ್ಬೋದು ಎಲ್ಲ ಎರಡು ಮೂರು ಸರ್ತಿ ಬಿಡ್ತೇನೆ. ನೋಡ್ಬೋದು ಹೇಗೆ. ಮತ್ತು ನೀವು ಸುಮ್ಮನೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆಂದ ಬರ್ತದೆ ಅದು, ಕ್ರಿಸ್ಪಿಯಾಗಿ. ಒಂಥರ ಟೇಸ್ಟ್, ಒಂಥರ ಸ್ವೀಟ್, ಒಂಥರ ಒಂಥರ ಖಾರ ಹಾಕಿ, ಮತ್ತು ಲಾಸ್ಟಿಗೆ ಖಾರದ ಪುಡಿ ಎಲ್ಲ ಹಾಕಬೇಕು, ಸಾಲ್ಟ್. ಅದು ವಿಡಿಯೋ ಇಲ್ಲ ಮಾತ್ರ ಬಟ್ ನನ್ನ ಹತ್ರ. ಸೊ ನೀವು ಕೂಡ ಸಾಲ್ಟ್ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ನಾನು ಕೂಡ ಹಾಕ್ತಿದ್ದೇನೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳಿ. ಕ್ರಿಸ್ಪಿಯಾಗಿ ಬರ್ತದೆ, ಚೆಂದ ಬರ್ತದೆ ಅದು. ನನಗೆ ಅಂದರೆ ತುಂಬ ಇಷ್ಟ ಅದು, ಮತ್ತು ಸುಲಭ ಮಾಡಲಿಕ್ಕೆ, ಈಸಿ ಮಾಡಲಿಕ್ಕೆ. ನೋಡ್ಬೋದು ಈಗ ಫ್ರೈ ಆಗಿದೆ, ಬ್ರೌನ್ ಕಲರ್ ಬಂದಿದೆ ನೋಡಿ, ನೋಡ್ಬೋದು ಫ್ರೈ ಆಗಿದೆ. ಸೊ ತೆಗಿತಿದ್ದೇನೆಲ್ಲ, ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಅದನ್ನು ತೆಗೆದು ಒಂದು ಸಾಲ್ಟ್ ಮತ್ತು ಖಾರದ ಪುಡಿ ಹಾಕಲಿಕ್ಕೆ ಮರಿಬೇಡಿ, ಅದೊಂದು ಹಾಕಿ. ಸೊ ನಾನೀಗ ತೆಗಿತಿದ್ದೇನೆ, ಎಣ್ಣೆಯಲ್ಲಿ ಇದೆಲ್ಲ ತೆಗಿತಿದ್ದೇನೆ. ಎಷ್ಟು ಚೆಂದ ಆಯ್ತು ಅಂತ ನೋಡ್ಬೋದು, ತುಂಬ ಕ್ರಿಸ್ಪಿಯಾಗಿ ಆಗಿದೆ. ಸೊ ಇವತ್ತಿಗೆ ಇಷ್ಟೇ ಗೈಸ್, ಹೆಂಗಾಯ್ತು ಅಂತ ಹೇಳಿ. ಮತ್ತು ಯಾರೆಲ್ಲ ಚಾನಲ್ಗೆ ಹೊಸತಾಗಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಹಿಂದಿನ ವೀಡಿಯೋಸ್ಗಳೆಲ್ಲ ನೋಡಲಿಲ್ಲ ಒಮ್ಮೆ ನೋಡ್ಕೊಂಡು ಬನ್ನಿ. ಸೊ ವೀಡಿಯೋ ಸ್ವಲ್ಪ ಡಿಲೇ ಆಗ್ಬೋದು, ಯಾಕೆಂದರೆ ಎಕ್ಸಾಮ್ಸ್ ಉಂಟು ಅದಕ್ಕೆ. ಸೊ ಯಾರೆಲ್ಲ ನೋಡಲಿಲ್ಲ ಹಿಂದಿನ ವ್ಲಾಗ್ಸ್ ನೋಡ್ಕೊಂಡು ಬನ್ನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ನೆಕ್ಸ್ಟ್ ವ್ಲಾಗ್ನಲ್ಲಿ ಗೈಸ್. ಸೊ ಸ್ಟೇ ಟ್ಯೂನ್ ಟು ಸಂಭ್ರಮ ವ್ಲಾಗ್ಸ್ ಗೈಸ್. ಬೈ.